ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಆಲ್ಮೋಸ್ಟು ಸಂಡೇ ಒಂದು 5:30 ಆಗಿದೆ. ಈ ವ್ಲಾಗ್ನ ಇವಾಗಿಂದ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಮೊದಲ ಸಲ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬೆಲ್ಲೈಕನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ನು ಫ್ರೈ ಮಾಡಿಟ್ಟಿದ್ದೀನಿ. ಬೆಳಗ್ಗೆನೇ ತಂದಿದ್ದರಿಂದ ಹಸಿ ಮಾಂಸ ಹಾಗೇ ಇರಬಾರ್ದು ಅಂದ್ಬಿಟ್ಟು ನಾನು ಮಟನ್ನು ಮತ್ತು ಚಿಕನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಮಸಾಲೆ ಹಾಕಿಲ್ಲ, ಮಸಾಲೆಗೆ ರೆಡಿ ಮಾಡ್ಕೊಬೇಕು. ಅಲ್ಲಿ ರೆಡಿ ಮಾಡ್ತಾಯಿದ್ದಾರೆ ನಮ್ಮಮ್ಮ. ನಾನು ರೆಡಿ ಮಾಡ್ಕೊಬೇಕು, ಅದ್ರ ಜೊತೆ ಹೋಗಿ ಇದನ್ನು ಫ್ರೈ ಮಾಡಿಟ್ಕೊಂಡಿದ್ದೀನಿ. ಮಸಾಲೆ ಹಾಕೋಣ. ಯಾಕೆ, ಏನು ವಿಶೇಷ ಇವತ್ತು ಈ ಟೈಮಲ್ಲಿ ಮಾಡ್ತಾಯಿದ್ದೀನಿ, ಯಾರ್ಯಾರು ಬರ್ತಾರೆ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರು ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಮ್ಮ ಮನೆಯವರು ಮಟನ್ನು ಚಿಕನ್ನು ಎಲ್ಲ ತಗೊಬಂದು ಕೊಟ್ಟಿದ್ರು. ಅದನ್ನು ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನೋಡಿ ಸಾಮಾನು ಏನೇನು ತಂದಿದ್ದಾರೆ, ಏನೇನು ಐಟಮ್ ಬೇಕು ಎಲ್ಲನೂ ಚನ್ನಪಟ್ಟಣಕ್ಕೆ ಹೋಗಿ ಇವಾಗ ಜಸ್ಟ್ ತಗೊಂಡು ಬಂದು ಇಟ್ಬಿಟ್ಟು ಅವರು ತೋಟ ಹತ್ರ ಹೋದರು. ನಮ್ಮಮ್ಮ ಅಪ್ಪ ಮಟನ್ನು ಚಿಕನ್ನೆಲ್ಲ ತೊಳ್ಕೊತಾ ಇದ್ರು. ನಾನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಬಿಡೋಣ ಅಂತ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಟನ್ ಸಾಂಬಾರನ್ನು ಮತ್ತು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಟನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾಟಿ ಸ್ಟೈಲಲ್ಲಿ, ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡ್ತೀನಿ. ಅದನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಈ ವಿಡಿಯೋನ ಮಟನ್ ಸಾಂಬಾರು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ನನ್ನ ಚಾನಲ್ನಲ್ಲಿದೆ, ನೋಡ್ಕೊಳ್ಳಿ. ಬೇಕಿದ್ರೆ ನಾನು ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನಮ್ಮಮ್ಮ ಮಸಾಲೆಗೆ ಕಾಯನ್ನೆಲ್ಲ ತುರ್ಕೊಡ್ತಾಯಿದ್ರು. ನಾನು ಮಸಾಲೆನೆಲ್ಲ ಹಾಕ್ಕೊತಾ ಇದ್ದೆ. ನನಗೆ ಅಲ್ಲಲ್ಲೇ ಎಲ್ಲ ಮನೆಯೆಲ್ಲ ಕ್ಲೀನಾಗಿರಬೇಕು, ಇಲ್ಲಾಂದರೆ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಕೆಲಸ ಮಾಡೋದು, ಇಲ್ಲಿ ಸ್ವಲ್ಪ ಕೆಲಸ ಮಾಡೋದು ಎಲ್ಲ ಒಂದೇ ಸಲ ಮಾಡ್ಕೊಬೇಕು. ನಾನು ಅಲ್ಲಲ್ಲೇ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ, ಒಂದೇ ಕೆಲಸ ಮಾಡ್ಕೊಂಡು ಹೋಗೋದಿಲ್ಲ. ಫ್ರೀ ಸಿಕ್ತು ಅಂದರೆ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇರ್ತೀನಿ. ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಸೋಫಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಒಂದೇ ಸಲ ಆಗೋದಿಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮತ್ತೆ ಒಂದೇ ಸಲ ಈರುಳ್ಳಿ ಸೌತೆಕಾಯಿ ಎಲ್ಲ ಕುಯ್ಕೊಬಿಡೋಣ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದಿಟ್ಟೆ. ಈ ಕಡೆ ಒಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ಚಿಕನ್ ಫ್ರೈ ಕೂಡ ರೆಡಿ ಆಗ್ತಾಯಿದೆ. ಅದನ್ನು ಮಸಾಲೆ ಎಲ್ಲ ರುಬ್ಕೊಂಡು ಮಸಾಲೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಡುಗೆ ಆಗ್ತಾ ಬಂತು. ಲಾಸ್ಟಲ್ಲಿ ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂತ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಒಂದು ರೆಸಿಪಿ ಅಂದರೆ ಒಂದು ಟಿಪ್ಸ್ ಏನಪ್ಪ ಅಂತ ಅಂದರೆ, ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ ಹೊಡಿಬಾರ್ದು ಅಂತ ಅಂದರೆ ಒಂದು ಈರುಳ್ಳಿ ಸಿಪ್ಪಿನ ಆ್ಯಡ್ ಮಾಡ್ಕೊಳ್ಳಿ. ಮೊಟ್ಟೆ ಬಿರುಕು ಅಂದರೆ ಬೇಯಬೇಕಾದ್ರೆ ಹೊಡೆದೋಗುತ್ತೆ. ನೋಡಿರ್ಬೋದು ಮೊಟ್ಟೆ ಬೇಯಿಸೋರು ಆ ಥರ ಬರೋದಿಲ್ಲ. ಒಂದು ಸಿಪ್ಪೆನ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮೊಟ್ಟೆನ ಅಂಗಡಿಯಿಂದ ತಂದಮೇಲೆ ಚೆನ್ನಾಗಿ ತೊಳ್ಕೊಬೇಕು. ಗಲೀಜು ಎಲ್ಲೆಲ್ಲಿ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಮೊಟ್ಟೆಗಳನ್ನೆಲ್ಲ ಒಂದೊಂದೇ ತೊಳೆದು ಹಾಕ್ತಾಯಿದ್ದೀನಿ. ಇವತ್ತು ಏನಪ್ಪ ವಿಶೇಷತೆ ಅಂತ ಅಂದರೆ, ಇವತ್ತು ನಮ್ಮಮ್ಮ, ನಮ್ಮಪ್ಪ ಮತ್ತು ನನ್ನ ತಮ್ಮ ಬರ್ತಾಯಿದ್ದಾರೆ ಊರಿಗೆ. ತುಂಬ ದಿನ ಆಗಿತ್ತು ಬಂದು. ಇವತ್ತು ಬರ್ತಾಯಿದ್ದಾರೆ ಅಂತ ಮಟನ್ ಚಿಕನ್ ತಂದಿದ್ವಿ, ಅದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನಾನು ಬಾಣಂತನ ಮುಗಿಸ್ಕೊಬಂದಾದಮೇಲೆ ನಾನು ಅಮ್ಮದಿರಿಗೆ ಸೀರೆ ಉಡಿಸ್ತಾರೆ ಬಾಣಂತನ ಮಾಡಿದವ್ರಿಗೆ ನಮ್ಮ ಸೈಡಲ್ಲಿ. ಅದನ್ನು ನಾನು ಇನ್ನೂ ಫುಲ್ಫಿಲ್ ಮಾಡಿರಲಿಲ್ಲ. 1 ಇಯರ್ ಆಗೋಗಿತ್ತು ನಾನು ಬಾಣಂತನ ಮುಗಿಸ್ಕೊಬಂದು. ಆದ್ರೂ ನಾನು ನಮ್ಮಮ್ಮನಿಗೆ ಸೀರೆ ಉಡ್ಸೋಕ್ಕಾಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಉಡಿಸ್ಬಿಡೋಣ ಅಂತ ಇನ್ವೈಟ್ ಮಾಡಿದ್ವಿ. ಬರ್ತೀನಿ ಅಂತ ಹೇಳಿದರು. ತುಂಬ ಸಲ ಹೇಳಿದ್ವಿ ಬನ್ನಿ ಅಂತ, ಬಟ್ ಆದರೂ ಬಂದಿರಲಿಲ್ಲ ಅವರು. ಇವಾಗ ಬರ್ತಿದ್ರಲ್ಲ, ಸಡನ್ನಾಗಿ ಬಂದುಬಿಡ್ತಿದ್ರು, ಹೇಳ್ತಾನೆ ಇರಲಿಲ್ಲ. ಸಡನ್ನಾಗಿ ಬಂದು ಹಾಗೆ ವಾಪಸ್ ಹೊಂಟೋಗ್ತಿದ್ರು. ನಮಗೆ ಗೊತ್ತೇ ಇರ್ತಿರ್ಲಿಲ್ಲ ಅವ್ರು ಬರೋದು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ. ಈ ಸಲ ನಾವೇ ಹೇಳಿ ಕರ್ಸ್ಕೊತಾ ಇದ್ದೀವಿ, ಬನ್ನಿ ಅಂತ ಹೇಳಿದಕ್ಕೆ ಬರ್ತಾಯಿದ್ದಾರೆ. ಅದಕ್ಕೆ ನಾನು ಅಡುಗೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಉಡ್ಸ್ಬಿಡೋಣ ಅಂತ ಸೀರೆನ ಆಲ್ರೆಡಿ ತಗೊಬಂದಿಟ್ಟಿದ್ದೀನಿ. ಅದನ್ನು ಇವತ್ತು ಉಡಿಸಿ ಕಳಿಸ್ಬೇಕು ನಮ್ಮಮ್ಮನಿಗೆ. ಅದಕ್ಕೆ ನಾನು ಬರ್ತಿದ್ದಾರಲ್ಲ, ನಾನ್ ವೆಜ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರತಿ ಸಲ ಬಂದಾಗೂ ಬರೀ ಬೋಂಡ ತಿನ್ಕೊಂಡು ಹೊಂಟಾಗ್ತಾರೆ. ಆ ಕಡೆ ಅಡುಗೆನೂ ರೆಡಿ ಆಯ್ತಾಯಿತ್ತು. ನಾನು ಈ ಕಡೆ ಹೊರಗಡೆನೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡೈನಿಂಗ್ ಟೇಬಲ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನೇನು ಆಲ್ಮೋಸ್ಟ್ ಅಡುಗೆ ಆಗಿತ್ತು. ಇನ್ನೇನು ಕೆಲಸ ಅವ್ರು ಇನ್ನೇನು ಬಂದುಬಿಡ್ತಾರೆ ಅಂದ್ಬಿಟ್ಟು ನಾನು ಎಲ್ಲ ಬೇಗ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಕಸ ಗುಡಿಸ್ಬೇಕಾಗಿತ್ತು, ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಕಸ ಗುಡ್ಸೋಕ್ಕೆ ಒಂದೇ ಸಲ ಈಸಿ ಆಗುತ್ತೆ ಅಂತ
ಮುಸ್ಸಂಜೆ ಆಗೋಗಿತ್ತು ಆಲ್ರೆಡಿ. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕಸನೂ ಹೊಡ್ಕೊತಾ ಇದ್ದೀನಿ. ಮುಸ್ಸಂಜೆ ಟೈಮಲ್ಲಿ ಕಸನ ಈಚೆಗೆ ಹಾಕಕ್ಕೆ ಹೋಗಬಾರ್ದು. ನಾನು ಒಳಗಡೆನೇ ಒಂದು ಕಡೆ ಇಟ್ಟಿದ್ದೀನಿ, ಅದನ್ನು ಈಚೆಗೆ ಹಾಕಿಲ್ಲ. ಯಾಕಂದರೆ ಸಂಜೆ ಆಗೋಗಿದೆ, ಆಲ್ರೆಡಿ ಲೈಟ್ ಹಾಕಿದ್ದೀನಿ. ಅದೆಲ್ಲ ಆದಮೇಲೆ ಮೊಟ್ಟೆನೂ ಬೆಂದೋಗಿತ್ತು. ಒಂದು ಟಿಪ್ ಹೇಳಿದೆ ಅಲ್ವಾ ನೋಡಿ, ನಾನು ಅಂದ್ಕೊಂಡಿದ್ದು ತಪ್ಪು. ಒಂದು ಒಡೆದೋಗಿತ್ತು ಮೊಟ್ಟೆ. ನನಗೆ ಯಾರೋ ಹೇಳಿದ್ದು ಆ ಥರ ಮಾಡಿದ್ರೆ ಹೊಡೆಯೋದಿಲ್ಲ ಅಂತ. ನಾನು ಮಾಡಿದೆ, ಬಟ್ ಅದು ಫೇಲ್ ಆಗೋಯ್ತು. ಎಲ್ಲರೂ ಹೇಳೋದು ಸುಳ್ಳು ಅಲ್ಲ, ಎಲ್ಲರೂ ಹೇಳೋದು ನಿಜವೂ ಅಲ್ಲ. ಏನೋ ಒಂದು ಇದರಲ್ಲಿ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಅದು ಒಂದು ಮೊಟ್ಟೆ ಒಡೆದೋಗಿದೆ. ನಮ್ಮ ಅಜ್ಜಿ ಹೇಳಿದ್ರು ಹಳೆ ಮೊಟ್ಟೆ, ಅದಕ್ಕೆ ಒಡೆದೋಗಿದೆ ಅಂತ. ನಾನು ಮೊಟ್ಟೆನೆಲ್ಲ ಬಿಡಿಸಿಟ್ಬಿಟ್ಟು ಈ ಕಡೆ ಸೌತೆಕಾಯಿ ಈರುಳ್ಳಿನೆಲ್ಲ ಹಚ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಆಗಿತ್ತು. ಅಮ್ಮ ಮುದ್ದೆ ಮಾಡ್ಕೊತಾರೆ, ನಾನು ಅನ್ನ ಸಾಂಬಾರು ಮತ್ತು ಗ್ರೇವಿ ಮಾಡ್ಕೊಂಡಿದ್ದೆ. ಇವಾಗ ಅವ್ರ ಮುದ್ದೆ ಅವರೇ ಮಾಡ್ಕೊತಾರೆ. ನಮ್ಮ ಮನೇಲಿ ಅವರೇ ಮಾಡೋದು ಯಾವಾಗಲೂ, ನಮ್ಮ ಅಮ್ಮನೇ ಮಾಡ್ಕೊತಾರೆ. ಮುದ್ದೆ ಚೆನ್ನಾಗಿ ಮಾಡ್ತೀನಿ ಅಂತ ಅವರೇ ಮಾಡ್ತಾರೆ. ನಾನು ಅನ್ನ ಸಾಂಬಾರು ಡೈಲಿ ಅಷ್ಟೇ ಅವರೇ ಮುದ್ದೆ ಮಾಡ್ಕೊಳ್ಳೋದು. ನಾನು ಬರೀ ಅನ್ನ ಸಾಂಬಾರು ಮಾಡಿ ಇಡ್ತೀನಿ, ಮುದ್ದೆ ಅವರೇ ಮಾಡ್ಕೊತಾರೆ. ಇದೆಲ್ಲ ಆದಮೇಲೆ ಇನ್ನೇನು ಅಡುಗೆ ಆಯಿತು. ಅಡುಗೆ ಏನೇನು ಮಾಡಿದ್ದೀವಿ ಅಂದರೆ ನೋಡ್ತಾ ಇರ್ಬೋದು. ಮುದ್ದೆ ರೆಡಿಯಾಗಿದೆ. ಈ ಕಡೆ ಸಾಂಬಾರು, ಚಾಪಿಸ್, ಇದು ಚಿಕನ್ ಗ್ರೇವಿ, ಮಟನ್ ಸಾಂಬಾರು ಮತ್ತು ಸಲಾಡು, ಮೊಟ್ಟೆ, ಈರುಳ್ಳಿ, ನಿಂಬೆಹಣ್ಣು ಎಲ್ಲ ರೆಡಿಯಾಗಿದೆ. ನಮ್ಮ ಮಮ್ಮಿಯವ್ರು ಬಂದರು, ಊಟ ಮಾಡ್ತಾಯಿದ್ದಾರೆ. ಅಲ್ಲಿರೋರ್ಗೆ ಯಾರಿಗೂ ವಹಿಸ್ಬಿಡ್ತಾರಲ್ಲ. ಓ ಅಲ್ಲಿ ₹2 ಹಾಕೋಗು. ಎಷ್ಟು ಬರ್ತದೋ ಅಷ್ಟು ಹಾಕು. ಕಾಯಿ ₹5 ಕಾಯಿನಿಲ್ಲ. ₹5 ಕಾಯಿನಿಲ್ಲ. ಅದು ಅದೇ ಬಾಯಿಲ್ಲ ಒಗ್ದ್ಬಿಟ್ಟು ಇಪ್ಪೆ ಥರ ಮಾಡ್ಕೊಂಬಿಡ್ತಾನೆ. ಅಷ್ಟೊಂದು ಹಬ್ಬದ ಯಾಕೆ ಬರ್ತೀವಿ ಸಣ್ಣ ಕೊಡಪ್ಪ. ಒಂದೊಂಚೂರು ಕೊಟ್ರೆ ತಿನ್ಕೋತಾನೆ. ನೀನು ಒಳ್ಳೆ ಸೀಮೆ ಎಲ್ಲರಿಗೂ ಬೈತಿ ಜಾಸ್ತಿ ಕೊಡ್ತೀರಿ ಅಂತ ಒಂಚೂರು ಹಾಕಿದ್ರೆ ತಿನ್ಕೋತಾನೆ. ಏನಾರ ಸಿಕ್ಲಿ ಕೈಗೆ ರಸ ಸಾಕಾಗದೆ. ಈ ಬಾಯ ಆಡ್ದಂಗೆ ಈಚೆ ತೆಗಿಯಲ್ಲ, ಅದನ್ನ ಕಪ್ಪಡಿಸ್ತಾನೆ. ಬಾಳೆ ಕೊಟ್ರೆ ಕೊಟ್ರೆ ಬರೀ ನೀರೇ ಕುಡ್ಕೋತಿಯಾ? ಅಣ್ಣ ಮುದ್ದೆ ಕೊಡ್ಲಾ? ಕೂತ್ಕೊಡ್ತೀನಿ ಬಾ.
ಪೀಸ್ ಹಾಕ್ಸ್ಕೊಂಡೆ ಮಧ್ಯಾಹ್ನ ಮುದ್ದೆ ತಿಂದ್ಬಿಟ್ಟು ಯಾರಿಗೆ ದೂರ ತಿಂದ್ಬಿಡ್ತಾರೆ. ಅನ್ನ ಇನ್ನು ಮುದ್ದೆ ಆಗೋಗ್ಲಿ ಗೊತ್ತಿದ್ಯಾ ಮುದ್ದೆ ಖಾರ ನಿಮಗೆ ಸಿನಿಮಾ ಯಾವುದು ಏನ್ ಬೇಕು ಅದೇ ಬೇಕಾ ಯಪ್ಪ ಇದು ತಗೋ ಇದಾಗೋಯ್ತು ಮೇಘ ಸಿಕ್ಕಿಟ್ಟು ಚೂರು ಕೊಡು ಜಾಸ್ತಿ ಎಲ್ಲ ನೋಡಿಟ್ಟು ಬಿಟ್ಟು ನೋಡ್ಬೇಕಾ ತಟ್ಟೆ ಅಳಿಬಾರ್ದಂಗೆ ತಿನ್ನೋದು ಇಲ್ಲ. ಏನು ಅದು ಚಿಕನ್ ಏನಾನೆ ಇಲ್ಲದೆ ಹೋದ್ರೆ ಬರೀ ತಿಳಿಸಾರ ತಿನ್ಕೋತಾರೆ, ಇಲ್ಲ ಅಂದ್ರೆ ಅದು ಇಲ್ಲ, ಮುಟ್ಟೋದೇ ಇಲ್ಲ ಮಟನ್ನ. ದಾಸ್ಕೊಳ್ ಮನೆಗೆ ತಿಂದೆ ಹೋದವರೆಲ್ಲ ತಿನ್ನಕ್ ರೂಢಿ ಮಾಡ್ಬಿಟ್ಟು ಇರ್ಲಿ ನೀವೆಲ್ಲ ಇರ್ಲಿ ಜೀವನ ಏನಾರ ದೇವ್ರ ಪೂಜೆ ಶುರುವಾಗ ಅಂದ್ರೆ ಮಾಡೋದಿಲ್ಲ ಅವ್ರು ಕೇಳ್ಬಿಟ್ಟು ಹಾಕಿಸ್ಕೊಳ್ಳೋದು ತಿಂತಾರೆ. ತಗೋಬಮ್ಮ ಅಂತಾನೆ ನಮ್ಮ ಅಪ್ಪ ಹೇಳ್ದೆ, ಮಗ ನೀನು ನಿಮ್ಮ ಅಪ್ಪ ಮುಂದೆ ದೇವ್ರ ಎತ್ಕೊಂಡ್ರೆ ನಿಮ್ ಸೆಪಿ ಕರಿ ಎತ್ಕೊಂಡು ಓಡೋಗ್ಬೇಕಿದೆ. ಇವ್ರು ಹಂಗೆ ಮಾಡೋದು ಹಂಗೆ ಮಾಡೋದು ಮನೆ ಇವ್ರು. ಅವ್ರಪ್ಪ ಎಲ್ಗೋದ್ರು ಊಟ ಮಾಡ್ಕೊ ಬರಲ್ಲ ಕಣಣ್ಣ, ಹಂಗೆ ದೇವ್ರ ಪೂಜೆದು ಬಂದ್ಬಿಡೋದು ಹಂಗೇನೆ. ಇವನ್ ಹಂಗೆಲ್ಲ ಇಲ್ಲ, ನಿಮ್ ಕೈಕರಿನೇ ಎತ್ಕೋಯ್ತ ಜೊತೆಲಿ ಸುಮ್ಮನೆ ಹೋಗ್ ದೇವ್ರ ಪೂಜೆ ಮಾಡೋದು. ಅವ್ರದ್ದು ಎಲ್ಲ ಊಟ ಆಯಿತು. ನಾವು ಊಟ ಮುಗಿಸ್ಕೊಂಡ್ಬಿಡೋಣ ಅಂತ ನಾನೇ ಡೈನಿಂಗ್ ಟೇಬಲ್ ಹತ್ರ ಎಲ್ಲ ತಗೊಬಂದು ಇಟ್ಕೊಂಡು ಒಂದೇ ಸಲ ಕುತ್ಕೊಳ್ಳೋಣ ಅಂತ ಎಲ್ಲರೂ ಊಟಕ್ಕೆ ಕುಂತಿದ್ದೀವಿ. ನಾನು ನಮ್ಮ ಮನೆಯವರು, ನಮ್ಮಮ್ಮ ಮತ್ತು ನಮ್ಮಣ್ಣ 3 ಜನನೂ ಒಂದೇ ಸಲ ಕುತ್ಕೊಂಡಿದ್ದೀವಿ. ಜೊತೆಲೇ ಕುತ್ಕೊಂಡು ತಿನ್ನೋಣ ಅಂತ ಅವರೆಲ್ಲ ಊಟ ಮಾಡಿಬಿಟ್ಟು ಹೊರಗಡೆ ಇದ್ದಾರೆ. ನಾವಿಲ್ಲಿ ಊಟ ಮಾಡ್ತಾಯಿದ್ದೀವಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ನಲ್ಲಿರುತ್ತೆ. ಇಲ್ಲ ಮಟನ್ ಸಾಂಬಾರು ರೆಸಿಪಿ ಇದೆ, ಚಿಕನ್ ಗ್ರೇವಿ ರೆಸಿಪಿ ಇಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ರೆಸಿಪಿ ಹೇಳ್ಕೊಡ್ತೀನಿ, ವೀಡಿಯೋ ಮಾಡಿ ಹಾಕ್ತೀನಿ. ಯಾರಾದರೂ ನಾನು ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾಯಿದ್ದೀನಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ನನಗೆ. ನಾವು ಊಟನೆಲ್ಲ ಮುಗಿಸ್ಕೊಂಡ್ವಿ. ಅವರು ಇನ್ನೇನು ಹೊರಡಬೇಕು ಅಂತ ಅಂದರು. ಟೈಮ್ ಆಲ್ರೆಡಿ 9:30 ಆಗೋಗಿತ್ತು. ಅವರು ನಾವು ಹೋಗ್ತೀವಿ, ನೀವು ಬೇಗ ಬೇಗ ಊಟ ಮುಗಿಸ್ಕೊಳ್ಳಿ ಅಂದರು. ನಾವು ಊಟನ ಮುಗಿಸ್ಕೊತಾ ಇದ್ದೀವಿ. ಅದಾದಮೇಲೆ ನಮ್ಮ ಮಮ್ಮಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟೆ ಅವರಿಗೆ. ನಮ್ಮಪ್ಪ ಮೊಮ್ಮಗನ್ನ ಪಾಪನ ಕಳಿಸು, ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಇಲ್ಲ ನಾನು ಕಳಿಸೋದಿಲ್ಲ ಅಂತ ಹೇಳಿ ನಮ್ಮಮ್ಮ ನಮ್ಮದೇ ದೃಷ್ಟಿ ಆಗ್ಬಿಟ್ಟಿದೆ ನನ್ನ ಮೊಮ್ಮಗನಿಗೆ ಅಂತೇಳ್ಬಿಟ್ಟು ಅವರೇ ದೃಷ್ಟಿ ತೆಗೆದು ಕಡ್ಡಿ ಸುಟ್ಬಿಟ್ಟು ಹೋದರು. ನಮ್ಮ ಕಡೆಗೆ ಪಾಪಕ್ಕೆ ದೃಷ್ಟಿ ಆದರೆ ಈ ಥರ ದೃಷ್ಟಿ ತೆಗಿತಾರೆ. ನಿಮ್ಮ ಕಡೆ ಯಾವ ಥರ ದೃಷ್ಟಿ ತೆಗಿತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ, ನಾನು ತಿಳ್ಕೊತೀನಿ ಯಾವ ಥರ ನಿಮ್ಮ ಕಡೆ ಅಂತ. ನಮ್ಮ ಕಡೆ ಹಂಚಿಕಡ್ಡಿ ಪೊರಕೆ ಅಂತ ಬರುತ್ತೆ, ಅದು ಬಿಡ್ದಿ ಸೈಡಲ್ಲಿ. ಇಲ್ಲಿ ಚನ್ನಪಟ್ಟಣ ಸೈಡಲ್ಲಿ ಅಷ್ಟಾಗಿ ಸಿಗೋದಿಲ್ಲ, ರೇರು. ಅದು ಹಂಚಿಕಡ್ಡಿನೂ ಕೂಡ ನಮ್ಮ ಅಮ್ಮನೇ ಕುಯ್ದು ಊರಿಂದ ಕೊಟ್ಟು ಕಳಿಸಿದ್ರು ಮೊಮ್ಮಗನಿಗೆ ದೃಷ್ಟಿ ತೆಗಿಯೋಕ್ಕೆ ಅಂತ. ನಮ್ಮ ಕಡೆ ಮನೆ ಕಸ ಕೂಡ ಇದರಲ್ಲೇ ಗುಡಿಸೋದು. ಈ ಕಡೆ ನಮ್ಮ ಹಸ್ಬೆಂಡ್ ಊರ ಕಡೆ ಚನ್ನಪಟ್ಟಣ ಸೈಡಲ್ಲಿ ಇದೆಲ್ಲ ಸಿಗೋದಿಲ್ಲ ಆಲ್ಮೋಸ್ಟು. ಎಲ್ಲೋ ರೇರು, ಕೆಲವ್ರಿಗೆ ಮಾತ್ರ ಗೊತ್ತು. ಈ ಕಡೆ ಎಲ್ಲ ಪಾಪಕ್ಕೆ ದೃಷ್ಟಿ ತೆಗಿಯೋಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಮನೆ ಕಸನೂ ಕೂಡ ನಾವು ಇದರಲ್ಲೇ ಗುಡಿಸೋದು. ಅದೆಲ್ಲ ಆದಮೇಲೆ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಇವಾಗ
ಹೊರಡಕ್ಕೆ ನಿಂತಿದ್ದಾರೆ ಅವರು, ಹೋಗ್ತೀನಿ ಅಂತ. ನನ್ನ ಮಗ ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ಅಂತ ನೋಡ್ತಾ ಇದ್ದಾರೆ. ಅವರೂ ಹೊರಟರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್